ಫ್ರೆಂಡ್ಸ್, ಈ ಶಿವ ತಾಂಡವ ಸ್ತೋತ್ರವನ್ನು ಕೇಳುವ ಮೊದಲು ಇದರ ಕುರಿತಾದ ಒಂದು ಚಿಕ್ಕ ಸಂಕ್ಷಿಪ್ತ ಮಾಹಿತಿ. ಈ ಶಿವ ತಾಂಡವ ಸ್ತೋತ್ರವನ್ನು ಶ್ರೀರಾಮನಿಂದ ಆತನಾದ ರಾವಣನು ರಚಿಸಿದ್ದಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಒಂದು ದಿನ ಶ್ರೀ ರಾವಣನು ತನ್ನ ಶಕ್ತಿಯನ್ನು ತೋರ್ಪಡಿಸಲು ಕೈಲಾಸ ಪರ್ವತವನ್ನು ತನ್ನ ಕೈಯಿಂದ ಮೇಲೆತ್ತಲು ಪ್ರಯತ್ನಿಸುತ್ತಾನೆ. ಇದನ್ನು ಅರಿತ ಶಿವನು ತನ್ನ ಕಾಲ ಬೆರಳಿನಿಂದ ಕೈಲಾಸ ಪರ್ವತವನ್ನು ಕೆಳಗೆ ತುಳಿಯುತ್ತಾನೆ. ಹೀಗೆ ತುಳಿದಾಗ ಆ ರಾವಣನ ಕೈ ಆ ಕೈಲಾಸ ಪರ್ವತದಲ್ಲಿ ಸಿಕ್ಕಿಕೊಂಡು ಅವನು ಅಪಾರವಾದ ನೋವಿನಿಂದ ನರಳುತ್ತಾನೆ. ಮತ್ತು ಆ ನೋವಿನಿಂದ ಪಾರಾಗಲು ಹಾಗೂ ಅವನಿಗೆ ಅದೇ ಸಮಯದಲ್ಲಿ ಶಿವನಲ್ಲಿ ಒಂದು ಮಹಾನ್ ಭಕ್ತಿ ಉಂಟಾಗಿ ಈ ಶಿವ ತಾಂಡವ ಸ್ತೋತ್ರವನ್ನು ರಚಿಸಿ ಆಡಿದ್ದಾರೆ ಎನ್ನಲಾಗಿದೆ. ಬನ್ನಿ, ತಡ ಮಾಡದೆ ಈ ಪವಿತ್ರವಾದ ಶಿವ ತಾಂಡವ ಸ್ತೋತ್ರವನ್ನು ಕೇಳೋಣ. ಜಲಾಗಲೀಗಲಜ್ಜಲ ಪ್ರವಾಹ ಭಾವಿಕಸ್ತರೇ ಗಲೇವಲಂಬ್ಯಲಂಬಿತಾಂಬುಜಂ ಕುಂಕಮಾಲಿಕಾಮಟ್ಟಮಟ್ಟಮನ್ನಿನಾದಮಟ್ಟಮರ್ವಯಂಚಕಾರ ಚಂಡ ತಾಂಡವಂ ತನೋತು ನ ಶಿವ 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 ಶಿವ. ಜಟಾಕಟಾಹ ಸಂಭ್ರಮಭ್ರಮನ್ಮಲಿಂಗಜ್ಜರೀತಿರೋಲವೀಚಿ ವಲ್ಲರಿ ವಿರಾಜಮಾನಮುಗ್ಧಜ್ವಲಲ್ಲಲಾಟಕಟ್ಟಭಾವೇ ಕಿಶೋರ ಚಂದ್ರಶೇಖರೇ ರತಿಕ್ಷುಮಿಕ್ಷರಂ. ಓಂ ನಮಃ ಶಿವಾಯ. ಸಂತತಿ ಪ್ರಮೋದಮಾನ ಮಾನಸೆ ಕಟಾಕ್ಷ ಧೋರಣಿ ವಿರುದ್ಧ ನರ್ತನ ಪರಿಕ್ವಚಿತ್ ದಿಗಂಬರೆ ಮನೋ ವಿನೋದಮೇ ತೋಗಸ್ಮಿ. ಜಲಾಗಲೀಗಲಜ್ಜಲ ಪ್ರವಾಹ ಭಾವಿಕಸ್ತರೇ ಗಲೇವಲಂಬ್ಯಲಂಬಿತಾಂಬುಜಂ ಕುಂಕಮಾಲಿಕಾಮಟ್ಟಮಟ್ಟಮನ್ನಿನಾದಮಟ್ಟಮರ್ವಯಂಚಕಾರ ಚಂಡ ತಾಂಡವಂ ತನೋತು ನ ಶಿವ 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 ಶಿವ. ಜಟಾಕಟಾಹ ಸಂಭ್ರಮಭ್ರಮನ್ಮಲಿಂಗಜ್ಜರೀತಿರೋಲವೀಚಿ ವಲ್ಲರಿ ವಿರಾಜಮಾನಮುಗ್ಧಜ್ವಲಲ್ಲಲಾಟಕಟ್ಟಭಾವೇ ಕಿಶೋರ ಚಂದ್ರಶೇಖರೇ ರತಿಕ್ಷುಮಿಕ್ಷರಂ. ಓಂ ನಮಃ ಶಿವಾಯ.
ಫ್ರೆಂಡ್ಸ್, ಈ ಶಿವ ತಾಂಡವ ಸ್ತೋತ್ರವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಈ ಸ್ತೋತ್ರವನ್ನು ಕೇಳುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯೆಲ್ಲ ದೂರವಾಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತದೆ. ಕುಟುಂಬದಲ್ಲಿ ಆ ಶಿವನ ಅನುಗ್ರಹ ಸದಾ ಇರುತ್ತದೆ. ಆದ್ದರಿಂದಲೇ ಇದನ್ನು ಶಿವನ ಅತ್ಯಂತ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಮಂತ್ರಗಳಲ್ಲಿ ಇದನ್ನು ಸಹ ಒಂದು ಪರಿಗಣಿಸುತ್ತಾರೆ. ಪ್ರತಿದಿನ ಆಗಿಲ್ಲಾದರೂ ಪರವಾಗಿಲ್ಲ, ಪ್ರತಿ ಸೋಮವಾರ ಅದು ಕೇಳುವುದರಿಂದ ತುಂಬ ಒಳ್ಳೆಯದು ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ. ಶಿವರಾತ್ರಿಗಳಲ್ಲಂತೂ ಈ ಶಿವತಾಂಡವ ಸ್ತೋತ್ರವನ್ನು ತಪ್ಪದೇ ಪಠಿಸುತ್ತಾರೆ. ದಯವಿಟ್ಟು ಭಯ ಭಕ್ತಿಯಿಂದ ಈ ಶಿವತಾಂಡವ ಸ್ತೋತ್ರವನ್ನು ಕೇಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಖಂಡಿತವಾಗಿ ಆ ಶಿವನ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರುತ್ತದೆ. ಓಂ ನಮಃ ಶಿವಾಯ.